ಕೊಟ್ಟು ಇನ್ನು ಬಡವರು ಸೇವೆ ಮಾಡ್ಬೇಕಂತ ನಾನು ಮನವಿ ಮಾಡ್ಕೋತೇನೆ ಸಿದ್ದರಾಮಯ್ಯ. ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡಿಲ್ಲ, ಇನ್ನೂ ಅಂಥ ಸಿಸ್ಟಿಲ್ಲ, ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೂಡ ನಾವು ನೋಡ್ತಾನೆ, ಈ ಸಂದರ್ಭ ಹೇಳಕ್ಕಿಲ್ಲ. ಆ ಟೈಮ್ದಾಗ ದೇವ್ರ ಬುದ್ಧಿ ಕೂಡ ಆ ನಿರ್ಣಯ ತಗೋತಾನೆ. ಅವನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. ಡಿ ಕೆ ಶಿವಕುಮಾರ್ ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಯತ್ನಾಳ್ ಮಾತು ಹೇಳಿದ್ರು, ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿದ್ರೆ ಸರ್ಕಾರ ತಪ್ಪ ಅಂತ ಬೀಳ್ತೈತೆ ಅಂತ ಸದನದಾಗ ಹೇಳಿದ್ರು. ಹಂಗೇನ್ರ ಚಾನ್ಸಸ್ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ದೇವರ ಪ್ರತಿಮೆ ಇವರು ಸರ್ಕಾರ ನಡೆಸಿ ಜನರು ತೂತು ಅನ್ಸ್ಕೋಬೇಕು. ಅವರು ಇನ್ನೂ 2 ದಿನ ನಡಿಬೇಕು ಅವ್ರ ಸರ್ಕಾರ. ಇಲ್ಲಿ ಆಗೋ ಪ್ರಶ್ನೆ ನೋಡ್ರಿ, ನಂಬರ್ ಗೇಮ್ದಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಶಿವಕುಮಾರ್ ಸನ್ಮಾನ ಡಿ ಕೆ ಶಿವಕುಮಾರ್ ನಂಬರ್ ಭಾಳ ಕಡಿಮೆ ಅದಾವೆ. ಸುಮಾರು ಟಿ ವಿಯಲ್ಲಿ 51 ವರ್ಷ ಇವತ್ತೇ ಚೀಫ್ ಮಿನಿಸ್ಟರ್ ಅವ್ನು 51 ತೋರಿಸಿಲ್ಲ ನಾವು, ಸಾಧ್ಯ ಇಲ್ಲ 51. ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂದ್ರೆ ನೋಡಿ, ನೀವು ಚರ್ಚೆ ಮಾಡೋದು ಖಾಸಗಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡೋದು ನಮ್ಮ ಡ್ಯೂಟಿ ಅಲ್ಲ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ರಚನಾದ ಬಗ್ಗೆ ವಿರೋಧ ಪಕ್ಷ ಕೆಲಸ ಮಾಡೋಕ್ಕಂತ ನಾನು ಮನವಿ ಮಾಡ್ಕೋತೀನಿ. ಅದು ಮುಂದೆ ಸರ್ಕಾರ ಮಾಡ್ಕೊಳ್ಳಿ, 50 ಇದ್ರೆ ಮಾಡ್ಕೊಳ್ಳಿ. ಮತ್ತು ಇವಾಗ ನೀನೊಂದು ಯಾವುದೋ ಸೋಷಿಯಲ್ ಮೀಡಿಯಾ ಕೊಟ್ಟರೆ 55 ಡಿ ಕೆ ಶಿವಕುಮಾರ್, 60 BJP, 19 JDS ಮುಂದಿನ ಮುಖ್ಯಮಂತ್ರಿ ಡಿ ಕೆ ತೋರಿಸ, ಹಂಗಿದ್ರೆ ಮಾಡ್ಕೊಳ್ಳಿ. ಟೆಕ್ನಿಕ್ ಆಗೋದು ಮತ್ತೇನು ಕೇಳೋದಿದ್ರೆ ನಾವು ದಯವಿಟ್ಟು ಇದನ್ನು ನಮ್ಮದು ಸೀರಿಯಸ್ ಮೆಟ್ಟದು ಎಷ್ಟು ಸಮಾಜ ಇರೋದ್ರಿಂದ ನಾವು ತಾವೆಲ್ಲ ಮಣ್ಣು ಮಾಡ್ಕೋತೀವಿ. ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೀವಿ. BJP ಆಗೋದಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಬದ್ದು, ನಾವು ಕ್ವಶನ್ ಇಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ದು. ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ. ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ. ಡಿ ಕೆ ಹಂಗದ ಹಂಗ ಅದು ಹೇಳಿ. ನನಗೆ ಗೊತ್ತಿಲ್ಲ, ನಾ ಭಾರತೀಯ ಜನತಾ ಪಕ್ಷ ಶಾಸಕ. ಹೇಳಿ ಮತ್ತೇನೋ ಕ್ವಶನ್ ಇದ್ರೆ ಬೇಡ್ರಿ, ಮುಗಿಸ್ಬಿಡ. ಹಾಂ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಕೂಡಿ ಅಂದ್ರೆ ಎಲ್ಲರೂ ಕೂಡಿ ಒಂದು ದೇಶೀಯವಾಗಿ ಎಲೆಕ್ಷನ್ ಮಾಡಿದ್ರು. ನಿಮ್ಮ ಜೊತೆ ಚರ್ಚೆ ಅದಕ್ಕೆ ನಾನು ಸಂಗಮ ಕಾಣಿಲ್ಲ. ನೀವು ಪ್ರತಿ ಆ ಮೀಟಿಂಗ್ ಬಂದು ನಾನು ಮೀಟಿಂಗ್ ಮಾಡಕ್ಕೆ ಇಲ್ಲಿ IB ಬಂದ್ರು ಅವರು ಕಡೆ ದಿವಸಕ್ಕೆಲ್ಲ ಇಲ್ಲ ಅದು ಸಹಮತಿ ಇಲ್ಲ ನಂದು. ಅದಕ್ಕೆ ಸಹಮತ ಅವ್ರು ವೈಯಕ್ತಿಕ ಅವ್ರು ಜಿಲ್ಲಾ ರಾಜಕಾರಣ ಕೂಡಿ ಮಾಡಿರ್ಬೋದು. ನಾನು ಸಹಮತಿ ಇಲ್ಲ, ಯಾವಾಗೂ ಇಲ್ಲ, ಮುಂದೂ ಇಲ್ಲ. ನಾನು ಸಹಮತ. ಗ್ರಾಮೀಣ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವ್ರ ಮಗ ದೇಶೀಯ ಡೈರೆಕ್ಟರ್ ಆದರು. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು 3 ಕಾನ್ಸ್ಟಿಟ್ಯೂನ್ಸಿ. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು. ಅದು MK ಮಣಿ ಬರ್ತಿದ್ದು ಅವ್ರವ್ರು 4 MLA ಬರ್ತಾವ, ಅದು 1 MLA ಅಲ್ಲ. ಅದು ಏನದು ಅವನೊಂದು ಏನು ದೊಡ್ಡ ನಾಯಕತ್ವ ಗುಣ ನೋಡಿರ್ಬೇಕು. ನನಗೆ ಗೊತ್ತಿಲ್ಲ. ಚಂದ್ರ ನಾಯಕತ್ವ ಗುಣ ನೋಡಿರ್ಬೋದು. ಇಲ್ಲ, ನನ್ನ ಒಂದು ರಮೇಶ್ ಜಾರಕಿಹೊಳಿ ಹೊಂದಾಣಿಕಿಲ್ಲ, ಹೊಂದಾಣಿಕಿಲ್ಲ, ನಾ ಆಗೋದಿಲ್ಲ. ಸರಿ, ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂದ್ರೆ ಅದಕ್ಕೆ ಇವರು ಕಾಯ್ದೆ ಪತ್ರ ಬರೆದಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ಅಖಂಡ ರಾಜ್ಯಕ್ಕೆ ನಾ ಸಪೋರ್ಟ್. ಮತ್ತೇನು ಡೆವಲಪ್ಮೆಂಟ್ ಆಗ್ತಿಲ್ಲ? ಯಾಕಾಗೋಲ್ಲ? ಆಕತ್ರಿ. ಬರೀ ಮಂತ್ರಿ ಬೇಕು, ನಾವು ನಿಗಮ ಬೇಕಂದ್ರೆ ಎಲ್ಲಿ ಅಭಿವೃದ್ಧಿ ಆಕೈತಿ? ಯಾರಾದರೂ ಒಬ್ಬ ಕೆಲಸ ಮಾಡಿ ಕೆಲಸ ಆಕೈತಿ. ನಮ್ಮ ಮಂತ್ರಿ ಬೇಕು, ನಿಗಮ ಬೇಕಂತ ಬರೀ ಅದ್ರ ಕಾಲ ಮಾಡಿ ಹೆಂಗೆ ಡೆವಲಪ್ ಆಕೈತಿ?